ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ವಯಸ್ಸಿಗೆ ಮಿತಿ ಇಲ್ಲ. 72 ವರ್ಷದ ರತ್ನ ಹಾಗೂ 20 ವರ್ಷದ ಕುಮಾರಿ ಆಯ್ಕೆ. ಇಲ್ಲಿ ಏಜ್ ಲಿಮಿಟ್ ಇಲ್ಲ. ಎಷ್ಟು ಜನ ಬಂದಿದ್ದಾರೆ? 72 ವರ್ಷದವರು. 20 ವಯಸ್ಸು, ಚೋಟಾ ಪ್ಯಾಕೆಟ್, ಬಡ ಧಮಾಕ. ನಿಮ್ಗೆ ತೊಡೆ ತಟ್ಟೆ ಆನೆಗೆ ಜೈ. ಸರಿ, ಇವಾಗ ನೀವೇನ್ ಜೆನ್ಸಿನಾ? ನನ್ಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬೇಕು. ಈಗ ವಿನಯ್ ಅಂಡ್ ಚಂದನ್ ಇವರಿಬ್ಬರಲ್ಲಿ ಮುಂದೆ ಕೇಳಿಸ್ತಿದೆ. ನನ್ ಕಡೆಯಿಂದ ಫಿಕ್ಸ್ ಇವರು. ಅವ್ರ ಮುಗ್ಧತೆ ನನ್ಗೆ ಇಷ್ಟ. 4 ಜನ ಗ್ರೀನ್ ಕೊಟ್ಟಿರೋದ್ರಿಂದ ನೀವಾಗಿದ್ದೀರಾ ಸ್ಟಾರ್ ಕಂಟೆಸ್ಟೆಂಟ್. ನೀವ್ಯಾಕೆ ಬಿಗ್ ಬಾಸ್ ಹೋಗಿಲ್ಲ? ಯಾವನವನಲ್ಲೇ ಕಮೆಂಟ್ ಹಾಕ್ತ. ಐ ಥಿಂಕ್ ಇವನೇ ಕಮೆಂಟ್ ಹಾಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ನೋಡ್ರಿ, ಅದು ಫೇಕ್ ಅಕೌಂಟ್ ಅದು. ನಾನು ಈ ಸತಿ ಟ್ರೈ ಮಾಡಿಲ್ಲ ಬಿಗ್ ಬಾಸ್ ಹೋಗ್ಬೇಕು ಅಂತ. ಒಂದು ಟ್ರೈ ಮಾಡಿದ್ರು ಬರೀ ಸಂಗೀತನ ನಿನಗೆ ಶಾರ್ಟ್ ಹಾಕ್ಬಿಟ್ಟು ಕಳಿಸ್ಬಿಡೋಳು. ಒಂದ್ ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ? ಕೈ ಎಲ್ಲ ಅಳ್ಳಾಡ್ತಾ ಇದೆ ಈಗ್ಲೇ. ಮೇಡಮ್ ಊಟ ಮಾಡ್ಲಿಲ್ಲ. ಹೌದಾ, ವಿಡಿಯೋನು ಕಳ್ಸಿಲ್ಲ, ಏನೂ ಇಲ್ಲ. ಬಟ್ ಈ ಸತಿ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಹೋಗ್ತೀನಿ. ಹೌದು, 100% ಹೋಗೇ ಹೋಗ್ತೀಯಾ. ಇವಾಗ ಪ್ರೋಗ್ರಾಮ್ ಎಲ್ಲ ನಡೆದ್ಬಿಟ್ಟು ಈ ಸೀಸನ್ ಎಲ್ಲ ಮುಗಿದ್ಮೇಲೆ ಹೋಗು. ಅಲ್ಲಿ ಬಾತ್ರೂಮ್ ತೊಳಿಯಕ್ಕೆ ಯಾರು ಇರಲ್ಲ. ನಿಮ್ ಕೇಳ್ತೀನಿ, ಬಿಗ್ ಬಾಸ್ 13 ಜಡ್ಜ್ಗಳಿಗೆ ನೀವು ಅವ್ರನ್ನ ಟ್ಯಾಲೆಂಟ್ ನೋಡಕ್ ಕರ್ಸಿದೀವ, ಇಲ್ಲ ಅಲ್ಲಿರೋ ಪ್ರತಿಯೊಬ್ಬರಿಗೂ ಅವಮಾನ ಮಾಡಕ್ ಕರ್ಸ್ತಾ ಇದೀವ? ನೀವು ಗಂಗಾಕ ಬಗ್ಗೆ ಮಾತಾಡ್ತೀವಲ್ಲ, ನೀವು ಅವ್ರ ಟ್ಯಾಲೆಂಟ್ ಇದ್ದಿ ಅದನ್ನ ಜನ ಇಷ್ಟ ಬೀಳೋದಕ್ಕೇನೆ ನೀವು ಅವ್ರನ್ನ ಕರ್ಸಿರೋದು. ಅದರಲ್ಲಿ ಒಂದು ಹೆಣ್ಣಿಗೆ ಅವಮಾನ ಮಾಡ್ತಾ ಇದೀವ. ನಿಮ್ಗೆ ನಾಚಿಕೆ ಆಗಲ್ವಾ? ಸಂಗೀತ ಶೃಂಗೇರಿ ಅವರೇ, ನಿಮ್ಮ ಮಗಳು ಮಾಡ್ತಾರ ಅಂತ ಕೇಳ್ತೀವಲ್ಲ, ಇದು ಅವಶ್ಯಕತೆ ಇದೆಯಾ ನಿಮ್ಗೆ? ನೀವು ಜಡ್ಜು, ದೇವರಲ್ಲ ನೀವು. ಆ ಬಿಗ್ ಬಾಸ್ ಅಲ್ಲಿ ಕಿಚ್ಚ ಸುದೀಪಣ್ಣ ಅವ್ರು ಇದಾನೆ ಗತ್ತು. ನೀವೆಲ್ಲ ಏನೂ ಇಲ್ಲ. ನೀವು ಟಾಪಿಗೆ ಹೋಗ್ಬೇಡ್ರಿ. ಕರ್ನಾಟಕ ಜನ ಇಷ್ಟ ಬಿಡೋದು ಸುದೀಪಣ್ಣನ. ನಿಮ್ನಲ್ಲಿ ಕುಣ್ಸೋರು ಅಂದ್ರೆ ಅದಕ್ಕೆ ತಗ್ದಂಗೆ ಕೆಲಸ ಮಾಡಿ. ಗಂಗಕ್ಕ ಅವ್ರದ್ದು ಈನ ಮಾಡುವಾಗ ಅವ್ರನ್ನ ಅವಮಾನ ಮಾಡೋದು ಏನಿದೆ? ಟ್ಯಾಲೆಂಟ್ ಇಲ್ವಾ ಅವ್ರಿಗೆ? ಗಂಗಕ್ಕ ಮಾಡ್ದಂಗೆ ಮಾಡಿ ನೀವು ನೋಡೋಣ. ಅಷ್ಟು ಧೈರ್ಯವಾಗ ಅಮ್ಮ ಮಾಡ್ತಾಳೆ. ಅವ್ರಿಗೆ ಈನ ಮಾಡುವಾಗ ಅವಮಾನ ಮಾಡ್ತಾ ಇದೀವಲ್ಲ ನೀವು. ಜನಸಾಮಾನ್ಯರಿಗೆ ಅವಕಾಶ ಕೊಡ್ತೀನಿ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ಗಳು ಇರೋನೆಲ್ಲ ಕರ್ಕೊಂಬಂದು ನಿಮ್ಮ TRP ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಈನ ಮಾಡುವಾಗ ಅವಮಾನ ಮಾಡ್ತಾ ಇದೀವ. ಜನಗಳು ಸುಮ್ಮನೆ ಕುಂತ್ಕೊಂಡು ನೋಡ್ತಾರ ಅನ್ಕೊಂಡಿದೀವ? ಸಹಿಸಲ್ಲ ಇದನ್ನ. ನಿಮ್ಮ ಕೆಲಸನ ಅದನ್ನ ಮಾಡಿ. ಇಷ್ಟ ಇದೆ ಕರ್ಕೊಡಿ, ಇಲ್ಲ ಕಳ್ಸ್ರಿ ಆಚೆಕ್ಕೆ. ಈನ ಮಾಡುವಾಗ ಅವಮಾನ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಒಬ್ಬನ ಅವಮಾನ ಮಾಡಕ್ಕೆ ಬಿಗ್ ಬಾಸ್ 13 ಅವರು ಏನು ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ನೋಡ್ಕೊಂಡು ಮಾಡಿ. ಆ ಗತ್ತೇನಿರೋ ಸುದೀಪಣ್ಣನ ಮಾತಾಡಿರೋದು ತೂಕವಾಗಿ ಮಾತಾಡ್ತಾರ ಅವರು. ಎಲ್ಲರೂ ಸುದೀಪಣ್ಣ ಆಗಕ್ಕಾಗಲ್ಲ, ತಿಳ್ಕೊಳ್ರಿ. ನೀನ್ ಮಾತ್ರ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ಬೇಡಮ್ಮ ತಾಯಿ. ಈ ರೀತಿಯಾಗಿ ಕಮೆಂಟ್ಸ್ ಆಗ್ತಿದ್ದಾರೆ ನೋಡಿ. ನಾನಿಲ್ಲಿ ಯಾವ್ದು ಹೇಳ್ತಲ್ಲ, ಬಟ್ ಈ ರೀತಿಯಾಗಿ ಇಲ್ಲಿ ಹೇಳ್ತಿದ್ದಾರೆ. ಗಂಗಾ ಬಿಗ್ ಬಾಸ್ಗೆ ಸೆಟ್ ಆಗಲ್ಲ, ನಿಮ್ಮೋನ್ಸ್ ಹಾಸ್ಪಿಟಲ್ಗೆ ಸೆಟ್ ಆಗ್ತಾಳೆ. ಗಂಗಕ್ಕನ ನೋಡೋಕ್ ಆಗ್ತಿಲ್ಲ ಗುರು, ಪಾಪ ನಿಮ್ಮೋನ್ಸ್ಗೆ ಫಸ್ಟ್ ಹಾಕಿ ಅಂತಂದ್ಬಿಟ್ಟು ನೋಡಿ. ಇಲ್ಲಿ ಗಂಗಕ್ಕನ ನೋಡಕ್ ಆಗ್ತಲ್ಲ, ಯಾರಾದ್ರೂ ನಿಮ್ಮೋನ್ಸ್ಗೆ ಹಾಕಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಈ ಭೂಮಿ ಮೇಲೆ ಇನ್ನು ಎಂತೆಂತವ್ರು ಹುಡ್ತಾರೋ, ಇನ್ನು ಏನೇನ್ ನೋಡ್ಬೇಕು, ಕರ್ಮಕಾಂಡ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ ಇದೆಲ್ಲ ಟ್ಯಾಲೆಂಟಾ, ಥೂ ತಲೆನೋವು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಯಾವ್ದು ಕೂಡ ನಾನ್ ಹೇಳಿಲ್ಲ. ಈಗ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗ್ಬೇಕು ಅಂತಂದ್ಬಿಟ್ಟು ಕೆಲವೊಬ್ರಿಗೆ ಆಸೆ ಇತ್ತು. ವಿಡಿಯೋ ಕೂಡ ಇಲ್ಲಿ ಮಾಡಾಕಿದ್ರು. ಅಂದ್ರೆ ಮೊದಲನೇ ಸ್ಟೇಜ್ ವಿಡಿಯೋ ಮಾಡಾಕದ್ಮೇಲೆ ಸ್ವಲ್ಪ ನೀವು ಸೆಲೆಕ್ಟ್ ಆಗಿದ್ದೀರಾ, ಈಗ ಮೊದಲನೇ ಸ್ಟೇಜ್ ಅಂತಂದ್ಬಿಟ್ಟು ಹೇಳಿದ್ರು. ಅದಾದ್ಮೇಲೆ ಇಲ್ಲಿ ಕಾಲ್ ಕೂಡ ಮಾಡ್ಬಿಟ್ಟು ನೆಕ್ಸ್ಟ್ ಸ್ಟೇಜ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ಆ ನಂತರ 60 ಜನ ಇಲ್ಲಿ ಬಿಗ್ ಬಾಸ್ ಸ್ಟೇಜ್ ವರ್ಗೂ ಅಗ್ನಿ ಪರೀಕ್ಷೆವರೆಗೂ ಬಂದಿದ್ದಾರೆ. ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ ಗಂಗಾಕ್ಕ ಅವ್ರದ್ದು. ಯಾಕಂದ್ರೆ ಅವ್ರು ವಿಡಿಯೋ ಬಂದ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಸೆಲೆಕ್ಟ್ ಆಗಿಲ್ಲ ಅಂತಾನೆ ಇಲ್ಲಿ ಅರ್ಥ. ಬಟ್ ಅವ್ರದ್ದು ಬಿಗ್ ಬಾಸ್ ರಿಯಾಲಿಟಿ ಶೋ ಕಡೆಯಿಂದ ಸ್ವಲ್ಪ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಇದ್ದೇ ಇರುತ್ತೆ. ಯಾರ್ಯಾರು ಸೆಲೆಕ್ಟ್ ಆಗಿಲ್ವೋ ಆಲ್ಮೋಸ್ಟ್ ನೆಗೆಟಿವ್ ಆಗಿ ಇಲ್ಲಿ ಮಾತಾಡಿ ಹಾಕಿರೋದು. ಕಾಮನ್ ಪೀಪಲ್ ನ ಕರೆದಿದ ತಕ್ಷಣ ಎಲ್ಲರೂ ವಿಡಿಯೋ ಮಾಡಿ ಅಲ್ಲಿ ಹಾಕಿದ್ರು. ಬಟ್ ಸುಮಾರು ಒಂದು 90% ನೀವು ನೋಡ್ಬೋದು, ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು ಇಲ್ಲಿ ಬಡವ್ರಿಗಲ್ಲಪ್ಪ, ಕಾಮನ್ ಪೀಪಲ್ಗಂತೂ ಅಲ್ವೇ ಅಲ್ಲಪ್ಪ ಅಂತ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಇವ್ರಿಗೆಲ್ಲರಿಗೂ ಮುಂಚೆನೆ ಬುದ್ಧಿ ಇರ್ಲಿಲ್ವಾ? TRPಗೋಸ್ಕರ ಇಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಯಾರ್ಯಾರು ವಿಡಿಯೋ ಮಾಡಿ ಹಾಕಿದ್ರು ಅವ್ರಿಗೆ ಹೇಳ್ತಿರೋದು. ಕೆಲವೊಬ್ಬರಿಗೆ ಅಲ್ಲಿಗೆ ಅರ್ಥ ಮಾಡ್ಕೊಬೇಕು. TRP ಟಿವಿ ಇದ್ರಲ್ಲಿ ಬಿಗ್ ಬಾಸ್ ಅವರು ಬರೀ ರೀಲ್ಸ್ ಅವ್ರು ಬಿಟ್ರೆ ಬರೀ ಯಾರ್ದು ಪ್ರೋಮೋ ಬಿಟ್ಟಿಲ್ಲ ಸರ್ ಅವರು. ಬಿಗ್ ಬಾಸ್ ಅಂದ್ರೆ ಹಂಗೆ ಆಯ್ತಾ. ಒಂದು ಬೇಜಾರ್ ಸಂಗತಿ ಏನಂದ್ರೆ, ಸಾಮಾನ್ಯ ಜನಕ್ಕೆ ಅವಕಾಶ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ರೀಲ್ಸ್ ಅವ್ರು ಕರ್ಕೊಂಬಂದ್ರೆ ಯಾಕೆ? ಜನಸಾಮಾನ್ಯರನ್ನ ನೀವು ವೇದಿಕೆ ಮೇಲೆ ತಂದ್ರೆ ನಿಮ್ಗೆ TRP ಓಡಲ್ಲ, ನಿಮ್ಗೆ ಲೈಕ್ಸ್ ವ್ಯೂಸ್ಗಳು ಯಾರು ನೋಡಲ್ಲ, ಅವ್ರಿಗೆ ಫೇಸ್ ವ್ಯಾಲ್ಯೂ ಇರಲ್ಲ. ಅದೇ ರೀಲ್ಸ್ ಅಲ್ಲಿ ತಿಕ್ಲು ಪಕ್ಲು ಅಂದ್ರೆ ಕಾಂಟ್ರವರ್ಸಿ ಆಗ್ತೈತೆ, TRP ಚೆನ್ನಾಗಿ ಓಡ್ತೈತೆ ಅಂದ್ಬಿಟ್ಟು ಇವ್ರ ಕಡೆ ನಿಮ್ಗೆ ಗಮನ ಇದೆ. ಜನಸಾಮಾನ್ಯರು ಅಂತ ಹೇಳೋದೇನಕ್ಕೆ? ಯಾಕೆ ಇವ್ರಿಗೆ ವ್ಯಾಲ್ಯೂ ಇರೋಲ್ಲ ಜನಸಾಮಾನ್ಯರಿಗೆ?
ಪಬ್ಲಿಕ್ ಫಿಗರ್ ಅಲ್ಲ ಅವರು, ಅದಕ್ಕೋಸ್ಕರ ನೀವು ಕರ್ಕೊಂತ ಇಲ್ಲ, ಅದಕ್ಕೆ ಇವ್ರನ್ನ ಕರ್ಕೊಂತ ಇದೀವ. ಮೋಸ ತಾನೆ ನೀವ್ ಹೇಳ್ತಾ ಇರೋದು ಹೆಡ್ಲೈನ್ಸ್ ಅಲ್ಲಿ ಜನಸಾಮಾನ್ಯರಿಗೆ ಇಲ್ಲ ವೇದಿಕೆ ಮೇಲೆ, ಅಲ್ಲಿಗೆ ಅರ್ಥ ಮಾಡ್ಕೊಬೇಕು TRP. ಬಿಗ್ ಬಾಸ್ ರಿಯಾಲಿಟಿ ಶೋಗೋಸ್ಕರ ನಮ್ಮನ್ನ ಇಲ್ಲಿ TRP ಆಗಿ ಯೂಸ್ ಮಾಡ್ಕೊಂತಾರೆ ಅಂತ ಬಿಟ್ಟು ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಹೋದ ಮೇಲೆ ಅಲ್ಲಿ ಸೆಲೆಬ್ರಿಟಿಗಳು ಇಲ್ಲಿ ಇರ್ತಾರೆ. ಯಾಕಂದ್ರೆ ಈ ಹಿಂದಿನ ಬಿಗ್ ಬಾಸ್ ಸೀಸನ್ಗಳೇ ಬೇರೆ, ಇವಾಗ ಬರ್ತಿರೋ ಸೀಸನ್ಗಳೇ ಇಲ್ಲಿ ಬೇರೆ, ಯಾವ್ಯಾವ ರೀತಿ ಇಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಬಿಗ್ ಬಾಸ್ ಅವ್ರು ಬಿಟ್ಟಿರೋ ಅಷ್ಟು ಪ್ರೋಮೋಗಳಲ್ಲಿ ಇದೊಂದೇ ಪಾಸಿಟಿವ್ ಆಗಿರೋ ಪ್ರೋಮೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ 72 ವರ್ಷದ ಅಜ್ಜಿನೂ ಕೂಡ ಸೆಲೆಕ್ಟ್ ಮಾಡಿದ್ದಾರೆ, ಅದೇ ರೀತಿ 20 ವರ್ಷದ ಹುಡುಗಿನೂ ಕೂಡ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಸೇಮ್ ಮಲ್ಲಮ್ಮನ್ ತರ ತಗೊಂಡ್ ಹೋಗ್ತಾರೆ ಅನ್ಸುತ್ತೆ. ಅಜ್ಜಿ ಬಂದಿರಲ್ಲ ಅವ್ರನ್ನ, ಅಂದ್ರೆ ಸ್ವಲ್ಪ TRP ಯೂಸ್ ಮಾಡ್ಕೋಬಹುದು ಅಥವಾ ಅವರ ಮುಗ್ಧತೆನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ 20 ವರ್ಷದ ಹುಡುಗಿ ತುಂಬಾ ಕ್ಯೂಟ್ ಇದ್ದಾಳೆ, ಅದೇ ರೀತಿ ತುಂಬಾ ಚುರುಕಾಗಿ ಮಾತಾಡ್ತಾಳೆ, ಸೇಮ್ ರಕ್ಷಿತ ತರ ತಗೊಂಡ್ ಹೋಗ್ಬೋದು ಇವ್ರನ್ನ. ಅಂದ್ರೆ ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ಕೊಂಡು ತುಂಬಾ ಆಕ್ಟಿವ್ ಆಗಿದ್ದಾರೆ. ಅಂದ್ರೆ 100% ಅಲ್ಲಿ ಅದೇ ರೀತಿ ಆಕ್ಟಿವ್ ಆಗಿರ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ತುಂಬಾ ಜನ ಇಲ್ಲಿ ಒಂದು 10 ಸೆಕೆಂಡ್ ಅಥವಾ 1 ನಿಮಿಷ 2 ನಿಮಿಷ ವಿಡಿಯೋ ಮಾಡ್ಬೋದು, ರೀಲ್ಸ್ ಮಾಡ್ಬೋದು. ಅದೇ ರೀತಿಯಲ್ಲಿ ಎನಿ ಟೈಮ್ ಆಕ್ಟಿವ್ ಆಗಿರ್ಬೇಕಾಗುತ್ತೆ ಬಿಗ್ ಬಾಸ್ ಅಲ್ಲಿ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಆ ಹುಡುಗಿ ತುಂಬಾ ಚೆನ್ನಾಗಿ ರೀಲ್ಸ್ ಮಾಡುತ್ತೆ. ಆ ಹುಡುಗಿ ಐಡಿ, ಇನ್ಸ್ಟಾಗ್ರಾಮ್ ಐಡಿ ಏನಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ಇಲ್ಲ ಸಗ್ನಿ ಪರೀಕ್ಷೆನ ಅಂತ ಅರ್ಥ ಆಗಿಲ್ಲ. ಇವರು ಟಾಸ್ಕ್ ಅನ್ನೋ ಹೆಸರಲ್ಲಿ ಜನರನ್ನ ಎಷ್ಟು ಚೀಪ್ ಆಗಿ ಏಮಾರಿಸ್ತವ್ರಂದ್ರೆ, ಮುಖಕ್ ಸಗ್ನಿ ಹಚ್ಕೋ, ಮೆಣಸಿನ್ಕಾಯಿ ಜ್ಯೂಸ್ ಕುಡಿ, ತಲೆ ಬೋಡಿಸ್ಕೋ, ಯಾರೋ ಗಿನ್ನಿಸ್ ರೆಕಾರ್ಡ್ ಹೋಲ್ಡರು ಅವ್ರ ಸರ್ಟಿಫಿಕೇಟ್ ಕಿತ್ತಾಕು ಅಂತ ಹೇಳೋದು. ಸಪೋಸ್ ಈ ವಿಷಯ ಗಿನ್ನಿಸ್ ಅವ್ರಿಗೆ ಗೊತ್ತಾದ್ರೆ ಬಿಗ್ ಬಾಸ್ ಅಂತ ಶೋನೇ ಇಲ್ದೇ ಇರೋ ತರ ಮಾಡ್ತಾರೆ. ಇಲ್ಲ, ನಂಗೊಂದು ಅರ್ಥ ಆಗ್ತಿಲ್ಲ. ಆಫ್ಟರ್ ಆಲ್ ಒಂದು ಟಿವಿ ಶೋಗೋಸ್ಕರ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ನ ಕಳ್ಕೊಂಡು ಚೀಪ್ ಆಗಿರೋ ಆಕ್ಟಿವಿಟೀಸ್ ನ ಮಾಡ್ಕೊಂಡು ಲೈಫ್ ಟೈಮ್ ಅಚೀವ್ಮೆಂಟ್ ಅನ್ನೋ ಗಿನ್ನಿಸ್ ರೆಕಾರ್ಡ್ಗೆ ಅವಮಾನ ಮಾಡೋ ತರ ಮಾಡ್ಕೊಂಡು ನಿಮ್ನ ಕೋಟ್ಯಾಂತರ ಜನ ಆಚೆ ನೋಡ್ತಾವ್ರೆ, ನೀವೇನ್ ಮಾಡಿ ಬಿಗ್ ಬಾಸ್ ಹೋಗ್ತಿದ್ದೀರಾ ಅಂತ. ಓಕೆ, ನನ್ ಟ್ಯಾಲೆಂಟ್ ಇಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ತನಕ ಹೋಗಿದ್ದೀನಿ ಅಂತ ಮೆಚ್ಕೊಂಡಿರ್ಬೋದು. ಅಲ್ಲಿ ಹೋದ್ಮೇಲೆ ಮುಗುಕ್ ಸಗ್ನಿ ಹಚ್ಕೋ, ತಲೆ ಬೋಡಿಸ್ಕೊಂಡ್ರೆ ಮಾತ್ರನೇ ನಿನ್ನ ಸೆಲೆಕ್ಟ್ ಮಾಡೋದಂತ ಹೇಳಿದ್ರೆ ನಾಚಿಕೆ ಆಗಲ್ವಾ? ಬಿಗ್ ಬಾಸ್ ಹಿಂಗೆಲ್ಲ ಮಾಡಿದ್ರೆ ಇದು ಅಗ್ನಿ ಪರೀಕ್ಷೆ ಇಲ್ಲ, ಸಗ್ನಿ ಪರೀಕ್ಷೆ. ಇದೇ ಸೆಲೆಬ್ರಿಟೀಸ್ಗೆ ಹಿಂಗೆಲ್ಲ ಮಾಡಕ್ ಹೇಳಿ ಮಾಡ್ತಾರ ಅವರು? ಸೆಲೆಬ್ರಿಟೀಸ್ಗೆ ಮೇಕಪ್, ಕಾಮನ್ ಪೀಪಲ್ಸ್ಗೆ ಸಗ್ನಿನಾ? ಇದೆಲ್ಲ ಪಕ್ಕ ಸ್ಕ್ರಿಪ್ಟೆಡ್ ಅಂತ ಗೊತ್ತಿದ್ರು ನಾವು ಜನರು ಕುತ್ಕೊಂಡು ನೋಡ್ತಿದೀವಿ ಅಲ್ವಾ? ಅದೇ ನಾವು ಜನರು, ವಿ ಡೋಂಟ್ ವಾಂಟ್ ಎ ರಿಯಾಲಿಟಿ, ವಿ ಜಸ್ಟ್ ವಾಂಟ್ ಎ ಫಕ್ಕಿಂಗ್ ಎಂಟರ್ಟೈನ್ಮೆಂಟ್. ಹೆಂಗೋ ಸುದೀಪ್ ಸರ್ ಈ ಅಗ್ನಿ ಪರೀಕ್ಷೆನ ನಡೆಸಿಲ್ಲ, ಪಾಪ ಅವ್ರಿಗೆ ಕೆಟ್ಟ ಹೆಸರು ಬರೋದು. ಸೊ ಬಿಗ್ ಬಾಸ್, ಇದು ನಿಮ್ಮ ಅಗ್ನಿ ಪರೀಕ್ಷೆ ಇಲ್ಲ, ಇಟ್ಸ್ ಪ್ಯೂರ್ ಕ್ವಾಲಿಟಿ ಆಗಿರೋ ಸಗ್ನಿ ಪರೀಕ್ಷೆ. ನಾನು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ಆಸ್ ಅ ಕಾಮನ್ ಆಡಿಯನ್ಸ್ ಆಗಿರೋ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ. ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲೆ ಯಾರು ಹೋಗಿದ್ದಾರೋ ಅವ್ರು ಬಿಗ್ ಬಾಸ್ ಟೀಮ್ ಅವರು ಸೆಲೆಕ್ಟ್ ಮಾಡಿದ್ಮೇಲೆನೇ ಹೋಗಕ್ಕಾಗೋದು. ಹಂಗಿರುವಾಗ ಆ ಸ್ಟೇಜ್ ಮೇಲೆ ಯಾರು ಬರ್ತಿದಾರಲ್ವಾ? ಓಕೆ, ಅದರಲ್ಲಿ ಟ್ಯಾಲೆಂಟೆಡ್ ಆಗಿರೋ ಪರ್ಸನ್ಸು ಇದ್ದಾರೆ, ಬಟ್ ಕೆಲವರು ಇದ್ದಾರೆ. ಇಲ್ಲ, ನಂಗೊಂದು ಅರ್ಥ ಆಗ್ತಿಲ್ಲ, ಟೈಮ್ ತಗೊಂಡು ಸೆಲೆಕ್ಟ್ ಮಾಡಿ ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಕರೆಸಿ ಆಮೇಲೆ ತಿರ್ಗಾ ಯಾಕೆ ರಿಜೆಕ್ಟ್ ಮಾಡ್ಬೇಕು? ಯಾಕೆ ಈ ಡ್ರಾಮಾಗಳೆಲ್ಲ? ಬಿಗ್ ಬಾಸ್ ಅಂತ ಇಲ್ಲ, ಎಲ್ಲಾ ರಿಯಾಲಿಟಿ ಶೋಲು ಹಂಗೆ ಸುಮ್ನೆ ಸೆಲೆಕ್ಟ್ ಮಾಡಿ ಸ್ಟೇಜ್ ಮೇಲೆ ಕರೆಸಿ ತಿರ್ಗಾ ಅಲ್ಲಿಂದ ರಿಜೆಕ್ಟ್ ಮಾಡ್ಬೇಕು. ಯಾಕೆ ಈ ಡ್ರಾಮಾ ಅಲ್ಲ? ಟ್ಯಾಲೆಂಟೆಡ್ ಆಗಿರೋರ್ನೂ ಕರ್ಸ್ಬಿಟ್ಟು ಇವ್ರುಗಳ್ನೂ ಕರ್ಸ್ಬಿಟ್ಟು ಈ ಸುಮ್ನೆ ಎಲ್ಲಾರು ಒಂದೇ ತರ ಟ್ರೀಟ್ ಮಾಡ್ತಿದ್ದೀರಾ ಜನರು. ನಾವು ಇದೆಲ್ಲ ಗೊತ್ತಿದ್ರು ಬಿಗ್ ಬಾಸ್ ಅಂತ ಒಂದು ಎಂಟರ್ಟೈನ್ಮೆಂಟ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಟ್ಯಾಲೆಂಟೆಡ್ ಪರ್ಸನ್ಸ್ ಎಷ್ಟೋ ಜನ ಇದ್ದಾರೆ, ಬಟ್ ಅವ್ರನ್ನೆಲ್ಲ ಬಿಟ್ಟು ನಿಮ್ಮ TRPಗೋಸ್ಕರ ಈ ತರ ಡ್ರಾಮಾಗಳನ್ನ ಆಡ್ತಿದ್ದೀರಲ್ವಾ? ಅದ್ರಲ್ಲಿ ಬೇರೆ ಹೊಸದಾಗಿ ಒಂದು ಹೆಸರು ಅಗ್ನಿ ಪರೀಕ್ಷೆ ಅಂತ. ಇದು ಅಗ್ನಿ ಪರೀಕ್ಷೆ ಅಲ್ಲ, ಸಗ್ನಿ ಪರೀಕ್ಷೆ. ಸಿಂಪಲ್, ಇಲ್ಲಿ ಏನ್ ನಡೀತಿದೆ ಅಂದ್ರೆ, ಅವ್ರಿಗೆ TRP ಮೂಲಕ ಬರೋ ದುಡ್ಡು ಬೇಕು, ಅದಕ್ಕೆ ಕ್ರಿಂಜ್ ಮಾಡೋ ಜನರುಗಳು ಬೇಕು. ಟ್ಯಾಲೆಂಟ್ ಇರೋರ್ನ ಕರೆಸಿ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಅಂತ ಕ್ವಶನ್ ಮಾಡ್ಬೇಕು. ಎಂಡ್ ಆಫ್ ದ ಡೇ ಇದೆಲ್ಲದ್ರಿಂದ ಅವ್ರ ಬಿಸ್ನೆಸ್ ಹೈ ಆಗ್ಬೇಕು. ಕಾಮನ್ ಆಡಿಯನ್ಸ್ ನಮಗೆ ಎಂಟರ್ಟೈನ್ಮೆಂಟ್ ಬೇಕು. ಹುಚ್ಚ ವೆಂಕಟ್ ಎಷ್ಟು ಜನ ಇಲ್ಲಿ ಅವ್ರನ್ನ ನೋಡಿರ್ತೀರ ಹೇಳಿ, ನಾನ್ ಮಗನ್ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಹೇಳ್ತಿದ್ರು. ಆದ್ರೆ ಸ್ವಲ್ಪ ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ಯಾವ ರೀತಿ ಮಾತಾಡಿದ್ರು, ಕಿಚ್ಚ ಸುದೀಪ್ವರೆಗೂ ಕೂಡ ಯಾವ ರೀತಿಯಾಗಿ ಇಲ್ಲಿ ಮಾತಾಡಿದ್ರು ಅಂತ ಗೊತ್ತು. ಆದ್ರೆ ಆ ಒಂದು ಸೀಸನ್ ಎಲ್ಲ ಮುಗಿದ ಆದ್ಮೇಲೆ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಅಂದ್ಬಿಟ್ಟು ಅಂತವ್ರು ಕೂಡ ಮತ್ತೆ ನೆಕ್ಸ್ಟ್ ಸೀಸನ್ಗೆ ಪ್ಲೀಸ್ ಕರ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ದು ಕೂಡ ಉಂಟು. ಸಂಗೀತ ಶೃಂಗೇರಿ ಅವರು ಏನೊಂದು ಕ್ವಶನ್ ಮಾಡಿದ್ರು, ಈ ಒಂದು ರೀಲ್ಸ್ ನಿನ್ ಮಗಳು ನೋಡ್ತಾಳ ಅಂತ ಕೇಳಿದಾಗ ಜಡ್ಜಸ್ಗಳು ಈ ರೀತಿಯಾಗಿ ಪ್ರಶ್ನೆ ಕೇಳಿದಾಗ ಇದನ್ನೆಲ್ಲ ನೀವು ಮುಂಚೆ ಯೋಚನೆ ಮಾಡ್ಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಜಡ್ಜಸ್ಗಳಿಗೂ ಕೂಡ ಒಂದಿಷ್ಟು ಕ್ವಶನ್ ಮಾಡಿದ್ರೆ ಕೆಲವೊಬ್ರು. ಆದ್ರೆ ನೋಡಿ ಇನ್ನೂ ಏನೇನು ಹೇಳ್ತಿದ್ದಾರೆ ಸ್ವಲ್ಪ ಜನ, ಅವ್ರವ್ರ ಒಪಿನಿಯನ್ ಅಂತಂದ್ರೆ ಈ ರೀತಿಯಾದವರು ನಿಮ್ಮ ಅನ್ಸಕ್ ಸೆಟ್ ಆಗ್ತಾರೆ ಹೊರತು ಬಿಗ್ ಬಾಸ್ ಇಲ್ಲಿ ಸೆಟ್ ಆಗಲ್ಲ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಸೀಸನ್ 13ಗೆ ನಮ್ ಗಿಲ್ಲಿ ಹೋಗಿದ್ರೆ ಆಡಿಷನ್ಗೆ, ಕಾಮನ್ ಪೀಪಲ್ ಅಲ್ಲಿ ಆಡಿಷನ್ಗೆ ನಮ್ ಗಿಲ್ಲಿ ಹೋಗಿದ್ರೆ ಚಪ್ಪಲಿ ಹೊಡೆದಂಗೆ ಹೇಳ್ತಿದ್ದ ಕಣ್ರಿ. ಕರೆಕ್ಟ್ ಅಲ್ವಾ? ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ವಿಡಿಯೋನ
ನೋಡಿ, ಸೆಲೆಬ್ರಿಟೀಸ್ ಬೇರೆ ಒಂಥರ ಅಂತೆ, ಕಾಮನ್ ಪೀಪಲ್ ಬೇರೆ ಅಂತೆ. ಕಾಮನ್ ಪೀಪಲ್ಗೆ ಮಖಕ್ಕೆ ಸಗಣಿ ಬಳ್ಕೊಬಹುದು, ಅವ್ರು ಹೇಳ್ದಂಗೆ ಕೇಳ್ಬೇಕಂತೆ, ತಲೆ ಬಳಸ್ಕೋಬೇಕಂತೆ. ಅದೇ ಸೆಲೆಬ್ರಿಟಿಗಳಿಗೆ ವೆಲ್ಕಮ್ ಮಾಡಿ, ಡ್ಯಾನ್ಸ್ ಮಾಡಿ, ಆಮೇಲೆ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳಿ, ಎಂಕರೇಜ್ ಮಾಡಿ, ಅವ್ರಿಗೆ ಡ್ಯಾನ್ಸ್ ಮಾಡಿ, ವೆಲ್ಕಮ್ ಮಾಡಿ ಒಳಗಡೆ ಕಳಿಸ್ತಾರೆ. ಅದೇ ನಮ್ಮಂತ ಕಾಮನ್ ಪೀಪಲ್ಗೆ 4 ಜನ ಸ್ಪರ್ಧಿ, ಅವ್ರು 4 ಜನ ಜಡ್ಜ್ ಇದಾರಂತೆ, ಅವ್ರ 4 ಜನ ಏನೋ ಹೇಳ್ತಾರಂತೆ ನಮ್ಗೆ, ಅವ್ರೆಲ್ಲ ನಾವು ಕೇಳ್ಕೊಂಡು ಕುಣಿಬೇಕಂತೆ. ಕಾಮನ್ ಸದ್ಯಕ್ಕಲ್ಲಿ ಸುದೀಪ್ ಸರ್ ಇಲ್ಲ. ಸುದೀಪ್ ಸರ್ ಇದ್ರೆ ಜನಗಳು ಇನ್ನೂ ಬಾಯಿ ಬಂದಂಗೆ ಬೈತಿದ್ರು. ಅದಕ್ಕೇನೋ ಸುದೀಪ್ ಸರ್ ಇಲ್ಲ. ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಕಾಮನ್ ಪೀಪಲ್ ಅಷ್ಟೊಂದು ಕೀಳಾಗಿ ನೋಡ್ಬೇಡಿ, ಎಲ್ರು ಮನುಷ್ಯರೇನೆ. ಅದು ಬಿಟ್ಬಿಟ್ಟು ನಿಮ್ಮ ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಏನೋಕ್ಕೋಸ್ಕರ ನಿಮ್ ಬಿಗ್ ಬಾಸ್ ಶೋ ಬಗ್ಗೆ, ನಿಮ್ ಬಿಗ್ ಬಾಸ್ ಬಗ್ಗೆ ಕೆಟ್ಟ ಅಪವಾದನೆ ಮಾಡಿಸ್ಕೋಬೇಡಿ. ಅಂಡ್ ಪ್ರತಿಯೊಬ್ಬರು ನೋಡ್ತಾ ಇರ್ತಾರಲ್ಲ, ಇದು ನಂಗೆ ತುಂಬಾ ಬೇಜಾರಾಯ್ತು. ಕಾಮನ್ ಪೀಪಲ್ ಗಳನ್ನ ಯಾವ ತರ ಕೀಳಾಗಿ ನೋಡ್ತಾ ಇದಾರೆ ಅಂದ್ರೆ, ಬಿಗ್ ಬಾಸ್ಗೆ ಓಕೆ ಕಸ್ಕೊಬೇಕು, ಅದ್ಬಿಟ್ಟು ಅವ್ರು ಕಸ್ತಿ ಅಂದ್ಬಿಟ್ಟು ಕೀಳಾಗಿಲ್ಲ ಮಾಡ್ಬಾರ್ದು. ನಮ್ಗೆ ಇಲ್ಲಿ ಇದೇ ಪ್ಲೇಸ್ ಅಲ್ಲಿ ಚಪ್ಪಲಿಗೆ ಹೊರದಂಗೆ ಹೇಳ್ಕೊಡ್ತಿದ್ದಾಗ ಯಾರು ಬಿಗ್ ಬಾಸ್ ಅವರು ಏನಾದ್ರೂ ಪ್ರೊಮೋ ಬಿಟ್ಕೊಂಡ್ಲಿ ನನಗೆ ಯಾಕ್ರೋ ಶೇರ್ ಮಾಡ್ತೀರಾ, ಒಂದಷ್ಟು ಜನ ಕಳಿಸ್ಬಿಡ್ತಾರೆ, ಯಾಕೆ ಇದ್ರ ಬಗ್ಗೆ ಮಾತಾಡಿ ಅಂತ ಅಂತಾರೆ. ಏನ್ ಮಾತಾಡ್ತೀರಾ? ಏನ್ ಮಾತಾಡಿ ಏನು ಯೂಸ್ ಇಲ್ಲ. ಅಂಡ್ ನಾವ್ ಹಿಂಗೆ ಬೆಳಿಬೇಕು ಅಂತ ಅನ್ನೋರ್ನ ನಾವು ಸ್ಟಾಪ್ ಮಾಡೋದಕ್ಕಂತೂ ಆಗಲ್ಲ. ಇನ್ನೊಂದು ಬಿಗ್ ಬಾಸ್ ನ ಕಹಿ ಸತ್ಯ ಏನು ಅಂತಂದ್ರೆ, ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಏನೋ ನಾವು ಬಿಗ್ ಬಾಸ್ ನಡೆಸ್ತೀವಿ ಅಥವಾ ಏನೋ ಇದ್ ಮಾಡ್ತಾರೆ, ನೆಗೆಟಿವ್ ಆದ್ರೂ ಪಾಸಿಟಿವ್ ಆದ್ರೂ ಜನ ನೋಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಮೀ, ಪ್ರತಿಯೊಬ್ರು ಬಿಗ್ ಬಾಸ್ ನೋಡೋದು ಅಥವಾ ನೋಡ್ತಾ ಇರೋದು ಕಿಚ್ಚ ಸುದೀಪ್ ಸರ್ ಇದ್ದಾರೆ ಅನ್ನೋ ಒಂದೇ ರೀಸನ್ಗೋಸ್ಕರ, ಬೇರೆ ಏನಕ್ಕೂ ಅಲ್ಲ. ಕಿಚ್ಚ ಇದ್ದಾರೆ ಅನ್ನೋ ಒಂದೇ ರೀಸನ್ಗೋಸ್ಕರ ಬಿಗ್ ಬಾಸ್ನ ಎಲ್ಲರೂ ನೋಡ್ತಾ ಇರೋದು. ಅದೊಂದು ಮೇನ್ ಅಪ್ಡೇಟ್, ಓಕೆನಾ? ಮತ್ತೆ ಅಲ್ಲಿ ಹೋಗಿರೋ ಕಂಟೆಸ್ಟೆಂಟ್ಸ್ಗಳಿದಾರಲ್ಲ, ಅವ್ರು ಹೊಡಿಬೇಕು. ಕರೆದ್ಬಿಟ್ಟು ಕೆರೆದಲ್ಲಿ ಹೊಡ್ಸ್ಕೊಂಬರ್ತಾರೆ ಅನ್ನೋದು ಗಾದೆ ಇದೆಯಲ್ಲ, ಆ ಥರ ಆಗಿದೆ ಅವ್ರದ್ದು. ಹೋಗೋದೇನಕ್ಕೆ, ಇಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ವಿಡಿಯೋ ಮಾಡೋದೇನಕ್ಕೆ? ಅಲ್ಲಿ ಮಾತಾಡಕ್ ಮೀಟ್ರ್ ಇರಲ್ಲ, ವಿಡಿಯೋ ಮಾಡ್ಬಿಟ್ಟು ಬೈಯೋದು, ಇನ್ನೊಂದೇನೋ ಸಾಂಗ್ ತರ ಆಡೋದು. ಈ ಗಂಗಾಕ್ಕಂಗೆ ಒಂದು ಕ್ವಶನ್ ಕೇಳಿದರೆ, ನೀವು ಮಾಡ್ತಾ ಇರೋದು ಕ್ರಿಂಜ್ ಕಂಟೆಂಟು, ಅದನ್ನೇ ನೀವು ಟ್ಯಾಲೆಂಟ್ ಅಂತ ಅನ್ಕೊಂಡಿದ್ದೀರಾ ಅಂತ. ಇಲ್ಲ, ಸರ್ಟಿಫಿಕೇಟ್ ಎರ್ದಾಕೋದು, ಆಮೇಲೆ ಸಗಣಿ ಮೆತ್ಕೊಳ್ಳೋದು, ಫೋನ್ ಚಚ್ಚಾಕೋದು, ಇಂಪ್ರೆಸ್ ಮಾಡೋದು, ಇದು ಟ್ಯಾಲೆಂಟ್. ದಿಸ್ ಇಸ್ ರಿಯಲ್ ಟ್ಯಾಲೆಂಟ್. ಮತ್ತೆ ಇನ್ನೊಬ್ರು ಗಂಗಾಕ್ಕಂಗೆ ಹೇಳ್ತಾರೆ, ನಿನ್ನ ಮಗಳು ನೋಡ್ತಾರಾ ನೀವು ಮಾಡೋ ವಿಡಿಯೋಗಳನ್ನ ಅಂತ. ಹೌದು ಅಂತ ಅಂದಾಗ ಅವರು ಮುಂದೆ ಹಿಂಗೆ ಮಾಡಿದ್ರೆ, ಅಲ್ಲಿ ಕೂತ್ಕೊಂಡಿದ್ದೀರಲ್ಲ ನೀವು, ನಿಮ್ಮ ಮಕ್ಳುಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ಯಾವ ತರ ವಿಡಿಯೋ ಮಾಡ್ತವ್ರೆ, ಯಾವ್ಯಾವ ತರ ಚಪ್ಚಾಪ್ರಿಗಳ ತರ ಬಾಳ್ತವ್ರೆ ಅನ್ನೋದು ನಾವು ನೋಡ್ಬಿಟ್ಟಿದೀವಿ, ಆಯ್ತಾ? ನಿಮ್ ಮಕ್ಳುಗಳಿದಾರಲ್ಲ, ಅವ್ರುಗಳು ಯಾವ ತರ ಕಂಟೆಂಟ್ ಕೊಟ್ಬಿಡ್ತಾರೆ ಅನ್ನೋದು ನೋಡಿದೀವಿ ನಾವು. ಅಂಡ್ ಇವ್ರ ಪ್ರಕಾರ ಅವ್ರ ಮಕ್ಳುಗಳು ಮಾಡೋದು ಟ್ಯಾಲೆಂಟ್, ಬೇರೆಯವ್ರು ಮಾಡೋದು ಕ್ರಿಂಜ್. ನಿಮಗೆ ಗೊತ್ತಿರ್ಲಿಲ್ವಾ ಗಂಗಾಕ ಕ್ರಿಂಜ್ ಕಂಟೆಂಟ್ ಮಾಡ್ತಾರೆ ಅಂತ? ಏನಕ್ಕೆ ಕರ್ಸಿದ್ರಿ? ಪ್ರೋಮೋಗೆ ಬೇಕಿತ್ತು, TRP ಜಾಸ್ತಿ ಆಗ್ಬೇಕಿತ್ತು, ಕರ್ಸಿದ್ರಿ, ಕೆರದಲ್ಲಿ ಹೊಡೆದು ಕಳಿಸಿದ್ರಿ, ಅಷ್ಟೇ. ಜನಗಳು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ರು ಜೀವನದ ಜೊತೆ ಹೆಂಗ್ ಆಟ ಆಡ್ತಾರೆ ಅನ್ನೋದನ್ನ ಈ ಬಿಗ್ ಬಾಸ್ ಅವ್ರನ್ನ ನೋಡಿ ಕಲಿಬೇಕು ನಾವು. ಈ ಜನಗಳು ಫೋನ್ ಹೊಡೆದಕ್ಕೆ ಅಂತಷ್ಟೇ ಫೋನ್ ಹೊಡೆದಾಕ್ತಾರೆ. ಏನ್ ಮಾಡ್ತಾ ಇದ್ದೀರಾ ನೀವು? ಏನೋ ಒಂದು ದೊಡ್ಡ ಈ ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ದೇವರೇ ದರಗಿಳಿದು ಬಂದ್ಬಿಡ್ತಾನೇನೋ, ದೇವ್ರನ್ನೇ ನೋಡ್ಬಿಡ್ತೀವೇನೋ ಅನ್ನೋ ರೇಂಜಿಗೆ ಆಡ್ತಿದ್ದಾರೆ. ಅದು ಶೋ ಅಷ್ಟೇ, ಅದು ಬೇರೆ ಏನು ದೊಡ್ಡ ಸಾಧನೆದಲ್ಲ ಅದು. ಅಲ್ಲಿ ಹೋಗಿ ಬಂದ ತಕ್ಷಣ ನೀವೇನು ಉದ್ಧಾರ ಆಗ್ಬಿಟ್ಟು ಏನು ಇಲ್ಲ. ಆ ಒಂದು ಫೇಮ್ ಇರುತ್ತಲ್ಲ, ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇರ್ತೈತೆ, ಎಲ್ಲ ಅವಕಾಶಗಳು ಬರ್ತಿರ್ತವೆ ಅಷ್ಟೇ. ಅದಾದ್ಮೇಲೆ ಇವಾಗೆಲ್ಲ ಇದಾರಲ್ಲ, ಯಾರ್ಯಾರು ಎಲ್ಲೆಲ್ಲಿ ಯಾವ ಮೂಲೆಯಲ್ಲಿ ಅವ್ರು ಏನೋದೇ ಗೊತ್ತಿಲ್ಲ. ಅದೇನ್ ಆಡ್ತಿರೋ ನಿಮ್ಮಂತ ಇರೋದ್ರಿಂದಾನೇ ಅವ್ರಂಗ್ ಆಡೋದು. ನಿಮ್ಗೇನಂತ ಅನ್ಸಿದ್ರ ಬಗ್ಗೆ ಕಮೆಂಟ್ ಮಾಡಿ. ಗಿನ್ನಿಸ್ ರೆಕಾರ್ಡ್ ಮಾಡಿರೋನ್ಗೆ ಯಾಕೆ ಹೋಗ್ಬೇಕು ಅವನಿಗೆ ಬಿಗ್ ಬಾಸ್ಗೆ? ಅವ್ನು ಮಾಡಿರೋದು ಗಿನ್ನಿಸ್ ರೆಕಾರ್ಡ್, ಓಕೆ ಹೋಗ್ಲೇಬೇಕಂದ್ರೆ ಅವನು ಅಷ್ಟು ದೊಡ್ಡ TRP ಇರೋ ಶೋನಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿರೋ ಓಪನ್ ಅಲ್ಲಿ ಅಷ್ಟು ದೊಡ್ಡ TRP ಇರೋ ಶೋನಲ್ಲಿ ಹರಿದು ಬಿಸಾಕ್ತಾನಂದ್ರೆ ನಿಜವಾಗಿ ಕೂಡ ಅದು ಗಿನ್ನಿಸ್ ರೆಕಾರ್ಡ್ ಆಗಿರುವಂತದ್ದು. ನನ್ನ ಪ್ರಕಾರ ಅದು ಡೌಟ್. ಯಾಕೆಂದ್ರೆ ಇಷ್ಟವರೆಗೆ ಅವನು ನಿಜವಾಗಿ ಕೂಡ ಗಿನ್ನಿಸ್ ರೆಕಾರ್ಡ್ ನ ಹರಿದು ಬಿಸಾಕಿದ್ರೆ ಇಷ್ಟವರೆಗೆ ಅವನ ಮೇಲೆ ಲೀಗಲ್ ಆಕ್ಷನ್ ಆಗ್ತಿತ್ತು, ಪಕ್ಕ ಅವನ ಮೇಲೂ ಆಗ್ತಿತ್ತು, ಆ ಶೋ ಮೇಲೂ ಆಗ್ತಿತ್ತು. ಇಷ್ಟವರೆಗೆ ಹಾಕ್ಲಿಲ್ಲ. ಯಾಕೆ? ಗಿನ್ನಿಸ್ ರೆಕಾರ್ಡ್ ನ ಹರಿದಾಕಿರೋದು ಮಗ್ಗಿ ಪುಸ್ತಕ ಅಲ್ಲ, ಖಾಲಿ ಬಿಳಿ ಪೇಪರ್ ಎಲ್ಲ ಹರಿದಾಕಿರೋದು ಗಿನ್ನಿಸ್ ರೆಕಾರ್ಡ್. ಆದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಗಿನ್ನಿಸ್ ರೆಕಾರ್ಡ್ಗೆ ಯಾವ ವ್ಯಾಲ್ಯೂ ಇದೆ ಅಂತ ಹೇಳಿ. ಅವ್ನು ಗಿನ್ನಿಸ್ ರೆಕಾರ್ಡ್ ಮಾಡಿರೋನ್ಗೆ ಅವ್ನಿಗೆ ಯಾಕೆ ಹೋಗ್ಬೇಕು ಬಿಗ್ ಬಾಸ್ಗೆ? ನಿಜವಾಗಿ ಕೂಡ ಅದು ನೋಡುವಾಗ್ಲೇ ಗೊತ್ತಾ ಅವ್ನು ಹರಿದಾಕಿರೋದು ನನ್ನ ಪ್ರಕಾರ ಗಿನ್ನಿಸ್ ರೆಕಾರ್ಡ್ ಅಲ್ಲ. ಆಗಿದ್ರೆ ಇಷ್ಟವರೆಗೆ ಬೇರೆನೇ ಆಗ್ತಿತ್ತು. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.